ಅಲ್ಲಿ ಇದನ್ನು ಹೆಚ್ಚಿಗೆ ಮಾಡಿ ಹೋದರು. ಅದು ಕಾನೂನಾತ್ಮಕವಾಗಿ ಆಗಲಿಲ್ಲ. ಇಲ್ಲಿ ಮಾಡಿದ್ರು ಹೋದರು. ಆದರೆ ಇದನ್ನು ಅಲ್ಲಿ ಪಾರ್ಲಿಮೆಂಟಿಗೆ ತಂದರು. ಏನು ಶಿಡ್ಯೂಲ್ಗೆ ಅಥವಾ ಯಾವುದಕ್ಕೋ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ EWS ಆಯ್ತಲ್ಲ, ಆ ರೀತಿಯಾದಂಥ ಒಂದು ಪಾರ್ಲಿಮೆಂಟಲ್ಲಿ ಬಿಲ್ ತಂದು ರಾಷ್ಟ್ರಪತಿಗಳಿಂದ ಅಂಗೀಕಾರ ಆಗಿ ಆದೇಶ ಬರಬೇಕು. ಅದು ಬರೀ 42 ಗಂಟೆಗಳ ಕಾಲ ಮಾಡ್ತಾರೆ ಅವ್ರಿಗಾದರೆ. ನಾವು ವರ್ಷಾನುಗಟ್ಟಲೆ ಕಣ್ಣೀರು ಸುರಿಸಿ ಬೀದಿ ಚಳವಳಿಯನ್ನು ಮಾಡಿ ಉಪವಾಸ ಮಾಡಿ ಹೋರಾಟದಲ್ಲಿ ಅನೇಕ ಜನರು ಪ್ರಾಣ ತೆತ್ತು ಇಷ್ಟೆಲ್ಲ ಹೋರಾಟ ಮಾಡಿದ್ರು. ನಮ್ಮ ಹೋರಾಟಕ್ಕೆ ಇಲ್ಲಿ ಬೆಲೆ ಇಲ್ಲದಂತಾಗುತ್ತೆ. ಆಳುವ ಸರ್ಕಾರ ಏನಿದೆಯಲ್ಲ, ಕೇಂದ್ರ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು. ರಾಜ್ಯದಲ್ಲಿರ್ತಕ್ಕಂಥ ಮಂತ್ರಿಗಳು, ಆ ಪಾರ್ಟಿಯ ಮುಖಂಡರುಗಳು, SC ST ಮುಖಂಡರುಗಳು ಏನಾದ್ರೆ BJP ಅವರು ಎಲ್ಲವೂ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ಹಾಕಬೇಕು. ಈಗ ಅಪಾಯಿಂಟ್ಮೆಂಟ್ ಎಲ್ಲ ನಿಲ್ತಾ ಇದೆ, ನಿರುದ್ಯೋಗಿಗಳ ಭಾಳ ಇದಾಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಮಾಡಬೇಕು ಅಂತೇಳಿ ನಾವು ಇದು ಮಾಡ್ತೀವಿ. ಅತಿ ಶೀಘ್ರ STಗಳು ನಮಗೆ ಆಗಿರ್ತಕ್ಕಂಥ ಈ ಅನ್ಯಾಯವನ್ನು ಗಮನ ಸೆಳೆಯಲಿಕ್ಕಾಗಿ ರಾಜಧಾನಿಯಲ್ಲಿ ಒಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸುವಂಥ ಮತ್ತು ಒತ್ತಾಯ ಮಾಡುವಂಥ ಒಂದು ಆಂದೋಲನ ಅಥವಾ ಚಳವಳಿನೋ ಅಥವಾ ಒಂದು ಅಲ್ಲಿ ಜನ ಆಂದೋಲನ ಅಥವಾ ಒಂದು ಸಮಾವೇಶನೋ ಮಾಡಬೇಕು ಅಂತಂದೇಳಿ ನಾನು ಆಲೋಚನೆಯಲ್ಲಿದ್ದೀನಿ. ಉಳಿದಂತೆ ಎಲ್ಲ SC ST ನೌಕರ ಮುಖಂಡರುಗಳು ಏನಿದ್ದಾರೆ, ನಮ್ಮ ಜನಪ್ರತಿನಿಧಿಗಳ ಎಲ್ಲ ಸಮಾಲೋಚನೆ ಮಾಡಿ ಅದೊಂದು ಗಮನ ಸೆಳೆಯಬೇಕು. ಇಲ್ಲದವರು ಏನಾಗ್ತದೆ ಅಂದರೆ ನಮ್ಮವ್ರು ಏನೂ ಮಾಡ್ತಾ ಇಲ್ಲ ಅನ್ನೋ ಒಂದಿದೆ. ಈಗಾಗಲೇ ಉಗ್ರಪ್ಪನವರು ಕಾಗದ ಬರೆದಿದ್ದಾರೆ, ಅದ್ರ ಬಗ್ಗೆ ಅವರು ಧ್ವನಿ ಎತ್ತಿದ್ದಾರೆ. ಅವರು ST ಪರವಾಗಿ ಮಾತಾಡ್ತಾರೆ. ನಾನು SC ST ಇಬ್ಬರು ಸೇರ್ಕೊಂಡು ನಾವು ಮಾಡಬೇಕು. ಎಲ್ಲರೂ ಒಗ್ಗಟ್ಟಾಗಿ ನಾವು ಇದನ್ನು ಮಾಡಬೇಕು. ನಿಮಗೂ ಬರುತ್ತೆ, ನಮಗೂ ಬರುತ್ತೆ. ನಮಗೇನು 2%, ನಿಮಗೆ 4% ನಷ್ಟ ಆಗುತ್ತೆ ಪರಿಶಿಷ್ಟ ಪಂಗಡದವ್ರಿಗೆ. ಅದನ್ನು ನಾವು ಸಹಿಸೋಕ್ಕಾಗಲ್ಲ. ಯಾವ ವರ್ಗಕ್ಕೂ ಕೂಡ ಅನ್ಯಾಯ ಆಗಬಾರ್ದು. ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅವರಿಗೆ ಸಿಗಬೇಕಾದಂಥ ನ್ಯಾಯಸಮ್ಮತವಾದಂಥ ಪಾಲು ದೊರಿಬೇಕು. ಅದೇ ಸಮಾಜವಾದ, ಅದೇ ಪ್ರಜಾಪ್ರಭುತ್ವ. ಸೆಳೆಯಲು ಈಗಲಿಂದಲೇ ನಮ್ಮ ಉಳಿದಂತೆ ಎಲ್ಲ ಪರಿಶಿಷ್ಟ ವರ್ಗದವರು, ಪರಿಶಿಷ್ಟ ಪಂಗಡದ ನಾಯಕರು ಎಚ್ಚೆತ್ತು ಕೂಡಲೇ ಇದನ್ನು ಮಾಡಲಿಕ್ಕೆ ಮುಂದಾಗಬೇಕು ಅಂತ ನಾನು ಮಾಡಿ ಆ ಅಲೆಮಾರಿಗಳಿಗೆ ಸಿಗಬೇಕಾದಂಥ ನ್ಯಾಯವನ್ನು ಕೊಟ್ಬಿಟ್ಟು ಅಲ್ಲಿರ್ತಕ್ಕಂಥ ಸ್ಟೇಯನ್ನು ವೆಕೇಟ್ ಮಾಡಿಸ್ಬೇಕು. ಆಮೇಲೆ ಉದ್ಯೋಗಗಳನ್ನು ನಾನು ಹೇಳಿದಂತೆ ಎಲ್ಲ ಉದ್ಯೋಗವನ್ನು ನೀವು ತುಂಬ್ರಿ, ಕೋರ್ಟ್ ತೀರ್ಪು ಏನು ಬರುತ್ತೆ ನೋಡೋಣ. ಅವ್ರು ಕೋರ್ಟ್ನವರು ಅದನ್ನೇ ಹೇಳಿದ್ದಾರೆ, ಹೈಕೋರ್ಟ್ನವ್ರು ಏನು ಹೇಳಿದ್ದಾರೆ, ಇಲ್ಲಿ ಇದೆ, ನೀವು ಹುದ್ದೆಗಳನ್ನು ತುಂಬ್ಕೊಂಡು ಪ್ರಕ್ರಿಯೆ ಮಾಡೋಕ್ಕೆ ನಮ್ದು ಯಾವುದೇ ರೀತಿಯ ಅಡೆತಡೆ ಇಲ್ಲ, ನೀವು ಮಾಡಿ. ಆದರೆ ರಿಸಲ್ಟು ಇದನ್ನು ಫಲಿತಾಂಶನ ಕೊಡಬೇಡಿ, ಉದ್ಯೋಗದ ನೇಮಕಾತಿ ಕೊಡಬೇಡಿ ಅಂತ ಹೇಳಿದ್ದಾರೆ. ಈಗಾಗಲೇ 25,000 ಸಮುದಾಯಗಳು, ಅಸ್ಪೃಶ್ಯ ಸಮುದಾಯಗಳು, ಅವ್ರಿಗೊಂದು % ಕೊಡಲೇಬೇಕಾಯಿತು. ನಾನಾ ಕಾರಣಗಳಿಂದ ಕೆಲವರು ನಮ್ಮಲ್ಲಿರ್ತಕ್ಕಂಥ ಜಾತಿಗಳು ಒತ್ತಡಕ್ಕೆ ಮಣಿದ ಸರ್ಕಾರ ಅವ್ರಿಗೆ 1% ಈ ಬೇರೆ ವರ್ಗದ ಜೊತೆ ಸೇರಿಸ್ಬಿಡಿದ್ದಾರೆ. ಪ್ರತ್ಯೇಕವಾಗಿ ಇಡಬೇಕಾಗಿತ್ತು ಅವ್ರಿಗೆ. ಅವರು ನಮಗೆ ಭಾಳ ಅನ್ಯಾಯ ಆಗಿದೆ. ಅದು ಕೂಡ C ಗುಂಪಿನಲ್ಲಿ, ಈ ಪರಿಶಿಷ್ಟ ಜಾತಿಯಲ್ಲಿ ಸ್ವಲ್ಪ ಮುಂದುವರೆದಿರ್ತಕ್ಕಂಥ ಒಂದು ಗುಂಪು C ಗುಂಪು. ಆ ಗುಂಪಿನಲ್ಲಿ ಸೇರಿಸ್ಬಿಟ್ಟಿದ್ರೆ ನಮಗೇನು ಸಿಗಲ್ಲ. ಅಲ್ಲಿ ನಾವು ಈಗಲೇ ಅನಾಥರಾಗಿದ್ದೀವಿ, ಮತ್ತಷ್ಟು ಅನಾಥರಾಗಿಬಿಡ್ತೀವಿ ಅಂತಂದೇಳಿ ಅವರು ಈ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಹೈಕೋರ್ಟ್ನಲ್ಲಿ ಒಂದು ಅಪೀಲ್ ಹಾಕಿ ಅದಕ್ಕೆ ಸ್ಟೇ ತಂದಿದ್ದಾರೆ. ನಾವು ಈಗಾಗಲೇ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಅವ್ರ ಜೊತೆಗೆಲ್ಲ ಮಾತನಾಡಿ ನಾವು ಬೇರೆ ರೀತಿಯಲ್ಲಿ ನಿಮಗೆ ಆ ಮೀಸಲಾತಿ ಮತ್ತು ಇತರೆ ಆರ್ಥಿಕ ಸೌಕರ್ಯಗಳು ಮತ್ತು ಒಂದು ಕಾರ್ಪೊರೇಷನ್ನು ಹಣ ಸ್ವಲ್ಪ ಜಾಸ್ತಿ ಎಲ್ಲ ಕೊಟ್ಟು ಅದನ್ನು ನಿಮಗೆ ಯಾವುದೇ ರೀತಿ ಮುಂದೆ ಅನ್ಯಾಯ ಆಗಲಿಲ್ಲ ನಾವು ಮಾಡ್ತೀವಿ. ಮುಂದೆ ಮತ್ತೆ ಕಾಯಂ SC ಆಯೋಗ ಇರುತ್ತೆ. ಆಯೋಗದ ಮುಂದೆ ನೀವೆಲ್ಲ ಇದನ್ನು ಮಾಡಿರಿ. ಕಾಲಕ್ಕೆ ಇದನ್ನೆಲ್ಲ ಬದಲಾವಣೆ ಮಾಡುವ ಅವಕಾಶವೂ ಕೂಡ ಇದೆ. ಮುಂದೆ ಮಾಡೋಣ ಅಂತಕ್ಕಂಥ ಭರವಸೆಯನ್ನು ಹೇಳಿದರು. ಅವರು ಹ್ಞೂ ಅಂತಂದೇಳಿ ಇನ್ನೂ ಅದನ್ನು ವಾಪಸ್ ತೆಗೆದುಕೊಂಡಿಲ್ಲ. ನಾಳೆ ನಡೆದ ಕೇಸ್ ಬರ್ತಾಯಿದೆ, ವಾಪಸ್ ತೆಗಿಬೋದು ಅನ್ನೋ ವಿಶ್ವಾಸ ನಮಗಿದೆ. ಅದರ ಜೊತೆಗೆ ಏನಾಗಿದೆ ಅಂದರೆ, ಈಗ ನಮ್ಮ ಜನಾಂಗದಲ್ಲಿ ಆತಂಕ ಮೂಡಿಬಿಟ್ಟಿದೆ. ಒಳ ಮೀಸಲಾತಿ ಅನುಷ್ಠಾನ ಆಗ್ತಾ ಇದೆ. ಹೇಳಿರೋದು ಅಲೆಮಾರಿರೋದು ಒಂದು ಸ್ಟೇ ಇದೆ. ಇನ್ನೊಂದು ಕಡೆಗೆ 50% ಮೀರಿದ್ದಾರೆ ಅನ್ನೋದು ಒಂದು ಕಡೆ ಸ್ಟೇ ಇದೆ. ಆದರೆ ನಮಗೇನಾಗಿದೆ ಅಂತ ಒಳ ಮೀಸಲಾತಿ ಈಗ ಎಜುಕೇಷನಲ್ಲಿ ಕೊಡಬೇಕು ಅಂತ ಇತ್ತಲ್ಲ, ಎಜುಕೇಷನಲ್ಲಿ ಸಿಗ್ತಾ ಇದೆ.
ಎಲ್ಲ ಕಡೆಗೂ ಕೂಡ ಈ ಮೊರಾರ್ಜಿ ದೇಸಾಯಿ ಅಡ್ಮಿಷನಲ್ಲೂ ಕೂಡ ಒಳ ಮೀಸಲಾತಿ ಅನುಷ್ಠಾನ ಆಗ್ತಾಯಿದೆ. ಅದಕ್ಕಿಂತ ಹೆಚ್ಚಾಗಿ ನಾವು ಏನು ಪೋಸ್ಟ್ ಗ್ರಾಜ್ಯುಯೇಟ್ಸ್ ಇದೆಯಲ್ಲ, ಪಿ ಜಿ, ಎಮ್ ಡಿ, ಎಮ್ ಎಸ್, ಎಮ್ ಬಿ ಬಿ ಎಸ್ ಆದಂಥ ಉನ್ನತ ಶಿಕ್ಷಣವನ್ನು ಪಡಿತಕ್ಕಂಥ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅವು ಸಿಗ್ತಾನೇ ಇರಲಿಲ್ಲ. ಈಗ ಸಫಿಸಿಯೆಂಟಾಗಿ ಅರ್ಜಿ ಹಾಕಿದವ್ರಿಗೆ ಎಲ್ಲರಿಗೂ ಕೂಡ ಸಿಕ್ಬಿಟ್ಟಿದೆ. ಒಂದು 100 ಜನರಿಗೆ ಈ ಸರಿ ಎಮ್ ಡಿ, ಎಮ್ ಎಸ್ ಸೀಟ್ಗಳು ಪ್ರತಿಷ್ಠಿತ ಕಾಲೇಜಿನಲ್ಲಿ ಸಿಕ್ಕಿದೆ. ಅವರೇನು ಆನಂದವಾಗಿದ್ದಾರೆ. ನಮ್ಮವರು ಮೀಸಲಾತಿ ಲಭಿಸ್ತು ಅಂತಂದೇಳಿ ವಿಜಯ ಉತ್ಸವನ ಆಚರಿಸ್ಕೊಳ್ತಾ ಇದ್ದಾರೆ. ಅದ್ರ ಮಧ್ಯದಲ್ಲಿ ಈಗ ಉದ್ಯೋಗಕ್ಕೆ ಮಾತ್ರ ತಡೆ ಇದೆ. ಆಮೇಲೆ ಅದ್ರ ಜೊತೆಗೆ ಏನಾಗ್ಬಿಟ್ಟು ನಮ್ಮ ಜನರಿಗೆ ಏನಪ್ಪ ಎಲ್ಲ ಸ್ಟೇ ಆಗಿಬಿಡ್ತೇವೆ ನಾವು. ಅದರಲ್ಲೂ ಗವರ್ನರ್ಗೆ ಇದು ಜೀವೋ ಇದೆ, ಆರ್ಡ್ರ್ ಮಾಡಿಬಿಟ್ಟಿದ್ದಾರೆ. 28/10 ಕಳೆದ ವರ್ಷವೇ ನಮಗೆ ಆದೇಶ ಆಗಿದೆ. ಒಳ ಮೀಸಲಾತಿನ ಅನುಷ್ಠಾನ ತರ್ತೀವಿ ಅಂತಕ್ಕಂಥ ಆದೇಶ ಆಗಿದೆ. ನಾವು ಇದಕ್ಕೆ ಕಾನೂನಾತ್ಮಕವಾದಂಥ ಒಂದು ಸ್ವಲ್ಪ ಬಲ ಬರಲಿ ಅನ್ನೋ ದೃಷ್ಟಿಯಿಂದ ನಾವು ಅಸೆಂಬ್ಲಿಯಲ್ಲಿ ಕಾನೂನು ಮಾಡಬೇಕು ಅಂತ ಹೇಳಿ ಅಲ್ಲಿ ಪಾಸಾಗಿದೆ. ಮತ್ತು ಇದರಲ್ಲಿ ಕೌನ್ಸಿಲ್ನಲ್ಲೂ ಕೂಡ ಪಾಸಾಗಿದೆ. ಎರಡೂ ಹತ್ರನೂ ಕೂಡ ಇವತ್ತು ಒಳ ಮೀಸಲಾತಿ ಒಪ್ಕೊಂಡಿದ್ದಾರೆ. ಆದರೆ ಗವರ್ನರು ಅದನ್ನು ಏನು ಮಾಡಿದ್ದಾರೆ ಅಂತಂದರೆ ಇದು ಸರಿ ಇಲ್ಲ, ಏನೋ ನಾನಾ ಕಾರಣಗಳಿಂದ ಅವರು ಅದನ್ನು ಮತ್ತೆ ರಾಜ್ಯ ಸರ್ಕಾರಕ್ಕೆ ವಾಪಸ್ ಹಾಕಿದ್ದಾರೆ. ಅದರಿಂದ ನಮಗೇನು ರಾಜ್ಯಪಾಲರು ಒಪ್ಪಿದ್ರೂ ನಡೀತೈತಿ, ಒಪ್ಪದ ಇದ್ರೂ ಕೂಡ ಒಳ ಮೀಸಲಾತಿ ಜಾರಿ ಆಗುತ್ತೆ. ಇದು ಯಾವುದೇ ಇದು ಇಲ್ಲ, ಏನಲ್ಲ. ನಾವು ಕಾನೂನಾತ್ಮಕವಾಗಿ ಬಲ ಇರಲಿ ಅನ್ನೋ ದೃಷ್ಟಿಯಿಂದ ನಾವು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದಿವಿ. ಅದರಿಂದ ರಾಜ್ಯಪಾಲರಿಗೆ ಮತ್ತೆ ಇದನ್ನು ಕಳಿಸ್ಬಿಟ್ಟು ಎರಡೂ ಸದನಗಳಲ್ಲೂ ಕೂಡ ಸರ್ವಾನುಮತದಿಂದ ಒಪ್ಕೊಂಡಿರ್ತಕ್ಕಂಥ ಈ ಒಂದು ಬಿಲ್ಲನ್ನು ನೀವು ಪ್ರಜಾಸತ್ತಾತ್ಮಕವಾಗಿ ತಿರಸ್ಕರಿಸುವಂಥದ್ದು ಸರಿಯಲ್ಲ. ನೀವೊಬ್ಬ ಸಂವಿಧಾನದ ಪ್ರತಿನಿಧಿಯಲ್ಲಿ ತೀರ್ಮಾನ ಮಾಡ್ತಕ್ಕಂಥದ್ದು ಸರ್ಕಾರ, ಸಂವಿಧಾನ ರಕ್ಷಣೆ ಮಾಡ್ತಕ್ಕಂಥದ್ದು ನಿಮ್ಮ ಕೆಲಸ ರಾಜ್ಯಪಾಲರಿಗೆ. ಅದರಿಂದ ಅದನ್ನು ಕರೆಕ್ಟಾಗಿ ನೀವು ಮಾಡಬೇಕು ಅಂತಂದೇಳಿ ಅವರಲ್ಲೂ ಕೂಡ ನಾವು ಮನವಿಯನ್ನು ಮಾಡ್ತೀವಿ. ಈ ಒಂದು ಶಿಕ್ಷಣದ ಕೇಂದ್ರ ಸ್ಥಳಗಳಿದಾವಲ್ಲ, ಧಾರವಾಡ ಇರ್ಬೋದು, ಮೈಸೂರು, ಬೆಂಗಳೂರು ಅಥವಾ ಬೆಳಗಾವಿ, ಗುಲ್ಬರ್ಗ, ಇಲ್ಲೆಲ್ಲವೂ ಕಡೆಗೂ ಕೂಡ ಈ ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಳ್ಳಿಕ್ಕೆ ಹಣ ತುಂಬಿಬಿಟ್ಟು ಅವರು ಎಫ್ ಡಿ ಇರ್ಬೋದು, ಯಾವ್ಯಾವ ಉದ್ಯೋಗಗಳನ್ನು ಕರೀತಾರಲ್ಲ, ಆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ತರಬೇತಿಯನ್ನು ಪಡಿತಾ ಇದ್ದಾರೆ ಹಣ ತುಂಬಿ. ನಾವು ಎಷ್ಟು ಜನ ತುಂಬ ಸ್ವಾಮಿ, ನಮಗೆ ನಾವು ನೋಡಿದ್ರೆ ಕೂಲಿ ನಾಲಿ ಮಾಡೋ ಮಕ್ಕಳು, ನಮ್ಮ ಅಪ್ಪ ಅಮ್ಮ ದುಡ್ಡು ಕಳಿಸ್ತಾ ಇಲ್ಲ ಇತ್ತು, ಮೀರಿದ್ದೀರ. ಅದರಿಂದ ನಾನು ಅದರ ಬಗ್ಗೆ ನಾವು ಏನು ತೀರ್ಪು ಕೊಡೋಲ್ಲ. ಅದನ್ನೇ ಇದನ್ನು ವಿಚಾರಣೆ ಮಾಡಿಬಿಟ್ಟು ಆಮೇಲೆ ಅವರು ತೀರ್ಪು ಕೊಡೋದು ಕಾಣ್ತಾರೆ ಇವತ್ತು ನಾಳೆ ಹೈಕೋರ್ಟ್ನವರು. ಅದರಿಂದ ರಾಜ್ಯ ಸರ್ಕಾರ ಎಷ್ಟು ಪೋಸ್ಟ್ ಖಾಲಿ ಇದಾವೋ ಅವನ್ನೆಲ್ಲವನ್ನು ಕೂಡ ಇದನ್ನು ಕಾಲ್ಫರ್ ಮಾಡಿ ಆ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿ, ಆ ವಿದ್ಯಾರ್ಥಿಗಳು ಪರೀಕ್ಷೆ ಬರೀಲಿ, ರಿಸಲ್ಟ್ ಎಲ್ಲ ಬರಲಿ. ಅವ್ರು ಕೋರ್ಟ್ ಏನು ಹೇಳ್ತಾರೆ, ರಿಸಲ್ಟ್ ಬಿಡಬೇಡ್ರಿ, ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಡ್ರಿ ಅಂತ ಅವ್ರು ಪೆಂಡಿಂಗ್ ಇಟ್ಕೊಳ್ಳಿ. ಅವ್ರು ಮತ್ತೆ ಅವ್ರು ವಾಪಸ್ ಊರಿಗಾರ ಹೋಗ್ತಾರೆ ಅಲ್ವಾ ಅಂತ ನಾವು ಹೇಳಿರೋದು. ಇದನ್ನು ಮಾಡಬೇಕು ರಾಜ್ಯ ಸರ್ಕಾರ. ಕೂಡಲೇ ಎಷ್ಟು ಉದ್ಯೋಗಗಳು ಖಾಲಿ ಇದೆಯೋ ಅವನ್ನ ಕಾಲ್ಫಾರ್ ಮಾಡಿಬಿಟ್ಟು ಅವನು ತುಂಬುವಂಥ ಪ್ರಕ್ರಿಯೆಯನ್ನು ಮಾಡಬೇಕು. ಪರೀಕ್ಷೆ ಮಾಡಿರಿ, ನೇರ ನೇಮಕಾತಿ ಮಾಡಿದ್ರು, ನೇಮಕಾತಿ ಮಾಡಿ ಆ ಬ್ಯಾಕ್ಲಾಗ್ ಉದ್ಯಮ ಇದ್ದರೆ ಬ್ಯಾಕ್ಲಾಗಿಗೆ ಅನುಸರಿಸಬೇಕಾದಂಥ ಕಾನೂನಿದೆ, ಅದ್ರ ಪ್ರಕಾರನೂ ಕೂಡ ನೀವು ಮಾಡಿ. ಅದು ಬ್ಯಾಕ್ಲಾಗ್ ಏನಾಗಿದೆ ಅಂದರೆ ಇಲ್ಲಿ 2004 ಎಸ್ ಎಂ ಕೃಷ್ಣ ಅವರು ಇದ್ದಂಥ ಸಂದರ್ಭದಲ್ಲಿ ಒಂದು ವಿಶೇಷ ಸಂದರ್ಭ ಅಂತ ಕಾಯ್ದೆ ಮಾಡಿದ್ರು. ಅದನ್ನು ಒಂದು ತಿದ್ದುಪಡಿ ಆಗಬೇಕು. ಈ ಒಂದು ಶಿಕ್ಷಣದ ಕೇಂದ್ರ ಸ್ಥಳಗಳಿದಾವಲ್ಲ, ಧಾರವಾಡ ಇರ್ಬೋದು, ಮೈಸೂರು, ಬೆಂಗಳೂರು ಅಥವಾ ಬೆಳಗಾವಿ, ಗುಲ್ಬರ್ಗ, ಇಲ್ಲೆಲ್ಲವೂ ಕಡೆಗೂ ಕೂಡ ಈ ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಳ್ಳಿಕ್ಕೆ ಹಣ ತುಂಬಿಬಿಟ್ಟು ಅವರು ಎಫ್ ಡಿ ಇರ್ಬೋದು, ಯಾವ್ಯಾವ ಉದ್ಯೋಗಗಳನ್ನು ಕರೀತಾರಲ್ಲ, ಆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ತರಬೇತಿಯನ್ನು ಪಡಿತಾ ಇದ್ದಾರೆ ಹಣ ತುಂಬಿ. ನಾವು ಎಷ್ಟು ಜನ ತುಂಬ ಸ್ವಾಮಿ, ನಮಗೆ ನಾವು ನೋಡಿದ್ರೆ ಕೂಲಿ ನಾಲಿ ಮಾಡೋ ಮಕ್ಕಳು, ನಮ್ಮ ಅಪ್ಪ ಅಮ್ಮ ದುಡ್ಡು ಕಳಿಸ್ತಾ ಇಲ್ಲ ಇತ್ತು, ಮೀರಿದ್ದೀರ. ಅದರಿಂದ ನಾನು ಅದರ ಬಗ್ಗೆ ನಾವು ಏನು ತೀರ್ಪು ಕೊಡೋಲ್ಲ. ಅದನ್ನೇ ಇದನ್ನು ವಿಚಾರಣೆ ಮಾಡಿಬಿಟ್ಟು ಆಮೇಲೆ ಅವರು ತೀರ್ಪು ಕೊಡೋದು ಕಾಣ್ತಾರೆ ಇವತ್ತು ನಾಳೆ ಹೈಕೋರ್ಟ್ನವರು. ಅದರಿಂದ ರಾಜ್ಯ ಸರ್ಕಾರ ಎಷ್ಟು ಪೋಸ್ಟ್ ಖಾಲಿ ಇದಾವೋ ಅವನ್ನೆಲ್ಲವನ್ನು ಕೂಡ ಇದನ್ನು ಕಾಲ್ಫರ್ ಮಾಡಿ ಆ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿ, ಆ ವಿದ್ಯಾರ್ಥಿಗಳು ಪರೀಕ್ಷೆ ಬರೀಲಿ, ರಿಸಲ್ಟ್ ಎಲ್ಲ ಬರಲಿ. ಅವ್ರು ಕೋರ್ಟ್ ಏನು ಹೇಳ್ತಾರೆ, ರಿಸಲ್ಟ್ ಬಿಡಬೇಡ್ರಿ, ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಡ್ರಿ ಅಂತ ಅವ್ರು ಪೆಂಡಿಂಗ್ ಇಟ್ಕೊಳ್ಳಿ.
ಅವ್ರು ಮತ್ತೆ ಅವ್ರು ವಾಪಸ್ ಊರಿಗಾರ ಹೋಗ್ತಾರೆ ಅಲ್ವಾ ಅಂತ ನಾವು ಹೇಳಿರೋದು. ಇದನ್ನು ಮಾಡಬೇಕು. ರಾಜ್ಯ ಸರ್ಕಾರ ಕೂಡಲೇ ಎಷ್ಟು ಹುದ್ದೆಗಳು ಖಾಲಿ ಇದೆಯೋ ಅವನ್ನ ಕಾಲ್ಪಾಲ್ ಮಾಡಿಬಿಟ್ಟು ಅವನು ತುಂಬುವಂಥ ಪ್ರಕ್ರಿಯೆಯನ್ನು ಮಾಡಬೇಕು. ಪರೀಕ್ಷೆ ಮಾಡಿದ್ರು ಪರೀಕ್ಷೆ ಮಾಡಿ, ನೇರ ನೇಮಕಾತಿ ಮಾಡಿದ್ರು ನೇಮಕಾತಿ ಮಾಡಿ, ಆ ಬ್ಯಾಕ್ಲಾಗ್ ಹುದ್ದೆಗಳಿದ್ರೆ ಬ್ಯಾಕ್ಲಾಗಿಗೆ ಅನುಸರಿಸಬೇಕಾದಂಥ ಕಾನೂನಿದೆ, ಅದ್ರ ಪ್ರಕಾರನೂ ಕೂಡ ನೀವು ಮಾಡಿ. ಅದು ಬ್ಯಾಕ್ಲಾಗ್ ಏನಾಗಿದೆ ಅಂದರೆ, ಹಿಂದೆ 2004 ಎಸ್ ಎಂ ಕೃಷ್ಣ ಅವರು ಇದ್ದಂಥ ಸಂದರ್ಭದಲ್ಲಿ ಒಂದು ವಿಶೇಷ ಸಂದರ್ಭ ಅಂತ ಕಾಯ್ದೆ ಮಾಡಿದ್ರು. ಅದನ್ನು ಒಂದು ತಿದ್ದುಪಡಿ ಆಗಬೇಕು, ಮೀರಬಾರ್ದು ಅಂತ. ಇಂದಿರಾ ಸಹಾನಿ ಕೇಸ್ನಲ್ಲಿ 50 ಮೀರಬಾರ್ದು, ಯಾವುದೇ ರಾಜ್ಯ ಸರ್ಕಾರ ಮೀಸಲಾತಿ 50ಕ್ಕೆ ನಿಗದಿಯಾಗಿರಬೇಕು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಮತ್ತೊಂದು ಹೇಳಿದ್ದಾರೆ, ವಿಶೇಷವಾದಂಥ ಸಂದರ್ಭಗಳು ಬಿದ್ದರೆ ಅದನ್ನು ಮೀರಲೂಬಹುದು ಅಂತಲೂ ಕೂಡ ಹೇಳಿದ್ದಾರೆ. ಹೇಗೆ? ಆ ರಾಜ್ಯದಲ್ಲಿ ಬಡತನ ಇದ್ದು, ಅನಕ್ಷರತೆ ಇದ್ದು, ಜನಸಂಖ್ಯೆ ಜಾಸ್ತಿ ಇದ್ದು, ಸಾಮಾಜಿಕ ನ್ಯಾಯಕ್ಕೆ ಧಕ್ಕೆ ಆಗಿದ್ದರೆ ಅವ್ರಿಗೆ ಸಿಗಬೇಕಾದಂಥ ಇದು ಮೀಸಲಾತಿ ಹುದ್ದೆಗಳು ದೊರಕದೆ ಅನ್ಯಾಯ ಆಗಿದೆ ಅಂತ ಕಂಡು ಬಂದರೆ ಮಾಡಬಹುದು ಅಂತಲೂ ಕೂಡ ಹೇಳಿದೆ. ಈ ಹೈಕೋರ್ಟ್ಗಳೆಲ್ಲ ಏನು ಮಾಡ್ತಾವೆ ಅಂದರೆ 50 ಮೀರಿದಿರ ಅಂತಂದೇಳಿ ಎಲ್ಲ ಕಡೆ ಕೂಡ ಸ್ಟೇಯನ್ನು ಕೊಟ್ಟಿದ್ದಾರೆ. ಈಗ ಎಲ್ಲ ರಾಜ್ಯದಲ್ಲೂ ಕೂಡ 50 ಮೀರಿ ಉಳಿದ್ದಾರೆ. ಎಲ್ಲ ರಾಜ್ಯದಲ್ಲೂ ಕೂಡ ಅವರೆಲ್ಲರೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಹೋಗಿದ್ದಾರೆ. ಅಪೀಲ್ ಹೋಗಿಬಿಟ್ಟು ಅಲ್ಲಿ ಸ್ಟೇ ಇದೆ. ಈಗ ಹುದ್ದೆಗಳನ್ನು ತುಂಬ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರದಲ್ಲೂ ಕೂಡ ಹೈಕೋರ್ಟ್ಗೆ ಮನವರಿಕೆ ಮಾಡಿಬಿಟ್ಟು ಬೇರೆ ರಾಜ್ಯದಲ್ಲಿ ಹೆಂಗಿದೆ ಅಂತಂದೇಳಿ ವಾದವನ್ನು ಮಂಡಿಸ್ಬಿಟ್ಟು ಅದನ್ನು ನಾವೇನು ಹಿಂದಿನ BJP ಸರ್ಕಾರ 18 ಇರೋದನ್ನು 24 ಮಾಡ್ತೀವಿ, ಅದನ್ನು ಮಾಡಬೇಕು. ಅದನ್ನೇನಾದ್ರು 50ಕ್ಕೆ ಇಳಿಸ್ಬಿಟ್ರೆ ದೊಡ್ಡ ಅನ್ಯಾಯ ಆಗುತ್ತೆ. ಈಗ ನಮಗೆ 2% ಲಾಸ್ ಆಗುತ್ತೆ, 5% ಈ ಪರಿಶಿಷ್ಟ ಜಾತಿಯವರಿಗೆ ನಷ್ಟ ಆಗುತ್ತೆ, ಪರಿಶಿಷ್ಟ ಪಂಗಡದವರಿಗೆ. ಹೀಗಾಗಿ ಅವ್ರದ್ದು 3 ಇರೋದನ್ನು 7 ಇದೆ. 7 ಅಂದರೆ ಎಷ್ಟು ನಷ್ಟ ಆಗುತ್ತೆ? 4 ಆಗುತ್ತೆ. ಇಲ್ಲಿ ನಮಗೆ 2 ಆಗುತ್ತೆ. ಒಟ್ಟು 6%, 56% ಇರಬೇಕು ಮೀಸಲಾತಿ. ನಮಗೀಗ 50 ಇರೋದನ್ನ ನಾವು 6% ಜಾಸ್ತಿ ಮಾಡ್ತೀವಿ. ನಾವು ಜನಸಂಖ್ಯೆಗೆ ಈ ಜನಸಂಖ್ಯೆಗೆ ಮೀಸಲಾತಿ ನಿಗದಿ ಮಾಡಿದ್ದು ಯಾವಾಗ?